ಆಯ್ತಲ್ಲ ನನ್ನ ಕೈಲಂತ ಆಗ್ತದೆ. ಸೊ ನಾರ್ಮಲಾಗಿ ಪಾಪ್ಕಾರ್ನ್ ತಿಂದಿರ್ತೀವಿ, ಇಲ್ಲಿ ಫ್ರೆಂಚ್ ಫ್ರೈಸ್ ಪಾಪ್ಕಾರ್ನ ತಿಂತಾಯಿದ್ವಿ, ಅದು ಕೂಡ ಬೇಲ್ಪುರಿ ಫ್ಲೇವರ್. ಇದು ಇಂಟ್ರೋ ಎಲ್ಲಿದ್ದೀವಿ ಅಂತ ಹೇಳಬೇಕು. ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ವಿಜಯನಗರದಲ್ಲಿದ್ದೀವಿ, RPC ಲೇಔಟು. ಎಲ್ಲಿ ಅಂದರೆ ಫ್ರೈಸ್ ಫ್ಯಾಕ್ಟ್ರಿಗೆ ಬಂದಿದ್ವಿ. ಫ್ರೈಸ್ ಫ್ಯಾಕ್ಟ್ರಿಗೆ ತುಂಬ ದಿನದಿಂದನೇ ಬರಬೇಕಾಗಿತ್ತು, ಇದು ಓಪನಿಂಗ್ ಡೇಗೆ ಬರಬೇಕಾಗಿತ್ತು. ಆಗಲೇ 10 ಬ್ರ್ಯಾಂಚು ಮಾಡಿಬಿಟ್ಟವ್ರೆ, ಫ್ರಾಂಚೈಸಿ ಕೊಟ್ಬಿಟ್ಟವ್ರೆ. ಇವಾಗ ಬಂದಿದ್ದೀವಿ. ಸೊ ಇದು ಯಾರ್ದು ಏನು ಅಂತ ಇವ್ರು ಹೇಳ್ತಾರೆ. ಸೊ ಇದು ಹರ್ಷ ಮತ್ತು ರಾಹುಲ್ ಇಬ್ಬರು ಶೇರ್ ಮಾಡಿರೋದು ಫ್ರೈಸ್ ಫ್ಯಾಕ್ಟ್ರಿ ಅಂತ RPC. ಯಾವ ವರ್ಷ ಅಂತ ಹೇಳ್ರಿ, ನಮ್ಮ ವರ್ಷ ಅನ್ಕೊಂಡ್ಬಿಡ್ತಾರೆ. ದಿ ಥ್ರಾಟ್ಲರ್ ಈ ಒಂದು ಫ್ರೈಸ್ ಫ್ಯಾಕ್ಟ್ರಿನ ಹರ್ಷ ಮತ್ತು ಅವ್ರ ಅಣ್ಣ ರಾಹುಲ್ ಮಾಡಿರೋದು. ಹರ್ಷ ಅಂದರೆ ದಿ ಥ್ರಾಟ್ಲರ್ ಹರ್ಷ, ನಮ್ಮ ಅನ್ಬಾಕ್ಸ್ ಹರ್ಷ ಅಲ್ಲ, ಹರ್ಷ ಮೋಟೋ ಬ್ಲಾಗರ್ ಹರ್ಷ. ಸೊ ಆಲ್ಮೋಸ್ಟ್ ಆಗಸ್ಟ್ 2023 ಓಪನ್ ಆಗಿದ್ದು. 2 ವರ್ಷ ಮೇಲಾಯಿತು. ಫುಲ್ಲು ರನ್ನಿಂಗ್ ಸಕ್ಸಸ್ಫುಲಿ ಬೆಂಗಳೂರು ಫುಲ್ಲು ಫ್ರಾಂಚೈಸಿ ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಬೆಂಗಳೂರಿಂದ ಆಚೆ ಏನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಅವರು ಫ್ರೈಸ್ ಫ್ಯಾಕ್ಟ್ರಿ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಡಿಸ್ಕ್ರಿಪ್ಷನಲ್ಲಿ ವರ್ಷ ಹಾಕಿರ್ತಾನೆ. ಯಾವ ವರ್ಷ ಅಂದರೆ ಅನ್ಬಾಕ್ಸ್ ಹರ್ಷ. ಸೊ ಇದು ಸೂಪರ್ ಆಗಿದೆ. ಚಿಕ್ಕ ಪೀಸು ಫ್ರೆಂಚ್ ಫ್ರೈಸ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ಕ್ರಿಸ್ಪಿಯಾಗಿರುತ್ತೆ. ಯಾಕಂದರೆ ಚಿಕ್ಕದಾಗಿ ಇರುತ್ತಲ್ಲ ಅದು, ಸೊ ಅದರಿಂದ ಇನ್ನೂ ಜಾಸ್ತಿ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಇದು ಬೇಲು, ಅದ್ರಲ್ಲಿ ಬೇಜಾನ್ ಫ್ಲೇವರ್ಸ್ ಇದೆ. ನಾವು ಬೇಲ್ ತೊಗೊಂಡಿದ್ದೀವಿ. ಸೊ ನಾರ್ಮಲಾಗಿ ಬೇಲ್ಪುರಿ ತಿಂದಂಗೆ ಅನಿಸುತ್ತೆ. ಸೊ ಅದೇ ಥರ ಇರುತ್ತೆ, ಈರುಳ್ಳಿ ಎಲ್ಲ ಹಾಕಿ ಫ್ರೆಶ್ ಡಿಫ್ರೆಂಟ್. ಈಗ ಹೋಗ್ಬಿಟ್ಟು ಇವ್ರದ ಸಿಗ್ನೇಚರ್ ಡಿಶಸ್ನ ಒಂದಷ್ಟು ಟ್ರೈ ಮಾಡೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಈಗ ಬನ್ನಿ. ಸೊ ಫಸ್ಟು ಬರ್ಗರಿಂದ ಶುರು ಮಾಡೋಣ ಅಂತ ಬರ್ಗರ್ ತೊಗೊಂಡಿದ್ವಿ. ಅವರ ಫಾಸ್ಟ್ ಮೂವಿಂಗು ಚೀಸಿ ಬರ್ಸ್ಟ್ ಬರ್ಗರ್ ಅಂತ. ಸ್ಪೆಷಲ್ ಏನು ಅಂದರೆ ಆ ಪ್ಯಾಟಿ ಇರುತ್ತಲ್ಲ, ಆ ಪ್ಯಾಟಿನೇ ಚೀಸ್ ಪ್ಯಾಟಿ ಅಂತೆ. ಅದರಲ್ಲಿ ತರಕಾರಿ ಇರೋಲ್ಲ. ಈಗ ನಾರ್ಮಲಾಗಿ ಆಲೂ ಪ್ಯಾಟಿ ಇರುತ್ತಲ್ಲ, ಆ ಥರ ಅಲ್ಲ, ಚೀಸೇ ಪ್ಯಾಟಿ. ಬರೀ ಚೀಸೇ, ತರಕಾರಿ ಇರೋಲ್ಲ, ಬರೀ ಚೀಸೇ. ಈ ಚೀಸ್ ಲವರ್ಸು ಹಿಂಗೆ ತಿನ್ನಬೇಕು, ಹಿಂಗೆಲ್ಲ ಸುರಿಸ್ಕೊಂಡು ಇಲ್ಲೆಲ್ಲ ಸುರಿಸ್ಕೊಂಡು ತಿನ್ನಬೇಕು ಅಂತ ಗೊತ್ತಾ, ಆ ಚೀಸ್ ಲವರ್ಸ್ಗೆ ಅಂತ ಮಾಡಿರೋದು. ಇದೇ ಜಾಸ್ತಿ ಹೋಗುತ್ತಂತೆ. ಸೊ ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸ್ ಇರುತ್ತೆ ಸೈಡಲ್ಲಿ ಕಾಂಪ್ಲಿಮೆಂಟ್ರಿ. ನೀಟಾಗಿ ಕಟ್ ಮಾಡಿಸಿದ್ದೀವಿ. ಟೇಸ್ಟ್ ಮಾಡೋಣ. ಆಗಲೇ ಎಲ್ಲ ಸೋರ್ತಾ ಇದೆ. ನೀಟಾಗಿ ಒಂದು ಪೀಸ್ ತೊಗೊಂಡು ಟೇಸ್ಟ್ ಮಾಡೋಣ. ಆಲಿವ್ಸ್ ಎಲ್ಲ ಬ್ಲ್ಯಾಕ್ ಆಲಿವ್ಸು, ಕೆಳಗಡೆ ಲೆಟಸ್ಸು, ಮೇಲ್ಗಡೆ ಆನಿಯನ್ನು, ಟೊಮೆಟೊ ಎಲ್ಲ ಉಂಟು. ನಮ್ಮ ಮೀಸೆ ಟಿಶ್ಯೂ ಹೊತ್ಕೊಂಡ್ಬಂದ್ಬಿಡ್ತೀನಿ. ಇದು ಟಿಶ್ಯೂ ಕೈ ಪಕ್ಕದಲ್ಲಿ ಇಟ್ಕೊಂಡೇ ತಿನ್ನುವಂಥ ಡಿಶ್ಶು. ಪ್ರೆಸ್ ಮಾಡಿದ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಕಚ್ಬಿಡುವ. ಚ್ಯೂರ್ಸ್. ಏನು ಬ್ರೋ, ನೆಟ್ಟು ತಿನ್ನೇ ಬರೋಲ್ಲ, ಮೂತಿ ಎಲ್ಲ ಮೆಟ್ಕೊಂಡ್ಬಿಟ್ರೆ ಚಿಕ್ಕ ಮಕ್ಕಳು ಥರ. ಫಿಂಗರ್ ಲಿಕ್ಕಿಂಗ್ ಗುಡ್. ಅದ್ಭುತ. ಇದರಲ್ಲಿ ಅಗಿಯೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಬನ್ನ ಮಾತ್ರ ಸ್ವಲ್ಪ ಕಚ್ಚಬೇಕು, ಅದು ಸಾಫ್ಟ್ ಬನ್ನು. ಮಾತು ಕೇಳ್ಕೊಂಡು ನುಂಗಿಂಗ್ ಬಿಟ್ಟಿದ್ದ. ತರಕಾರಿ ಹಿಂಗೆ ಕಚ್ಚಬೇಕು. ಆ ಪ್ಯಾಟಿ ಏನಿದೆ ಅದಂತೂ ಈಸಿಯಾಗಿ ಹಂಗೆ ಮೆಲ್ಟ್ ಆಗ್ಬಿಡುತ್ತೆ. ಪ್ಲಸ್ ಅದ್ರ ಮೇಲೆ ಸ್ವಲ್ಪ ಸಾಸಸ್ ಎಲ್ಲ ಹಾಕಿರ್ತಾರಲ್ಲ, ಆ ಟ್ಯಾಂಗಿನೆಸ್ ಉಳ್ಳುಳ್ಳಿಯಾಗೆ ಒಂಥರ ಪರ್ಫ್ಯೂಮ್ ಥರ ಇದೆ. ಒಂದು ಫ್ಲೇವರ್ ನೋಡಿದ್ರೆ ಘಮ ಅಂತ ಇದೆ. ಅದ್ಭುತ, ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ತಿಂತಿರೋದು. ಫುಲ್ಲಿ ಚೀಸ್ ಲೋಡೆಡು. ಏನು ಬ್ರೋ, ಹೇಳಿ ಬ್ರೋ ಏನಾದರೂ. ಇನ್ನೂ ಬಿಸಿಯಲ್ಲಿ ಇದೀನಲ್ಲ, ಹೆಂಗಿದೆ? ಚೆನ್ನಾಗಿದೆ. ಅದಕ್ಕೆ ಈ ಥರ ತಿಂದಿದ್ದೀರ ಎಲ್ಲರೂ? ಹಾಂ, ಆ ಪ್ಯಾಟಿ ಸಿಗೋಲ್ಲ, ಮೆಲ್ಟ್ ಆಗ್ಬಿಡುತ್ತೆ ಒಳಗಡೆ ಬಿಸಿಗೆ.
ಅದ್ಭುತ. ಸೊ ನೀವು ಕೂಡ ಚೀಸ್ ಲವರ್ ಆಗಿದ್ದರೆ ಇದನ್ನಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು, ಅದ್ಭುತವಾಗಿರುತ್ತೆ. ಸೊ ನೆಕ್ಸ್ಟು ಈಗ ಮೇಯ್ನೇ ಬಂದಿದ್ದು ಫ್ರೈಸ್ ಫ್ಯಾಕ್ಟ್ರಿಗೆ ಫ್ರೈಸ್ಗಳು ತಿನ್ನೋಕ್ಕೆ, ಅದರಲ್ಲೂ ಒಳ್ಳೊಳ್ಳೆ ಕಾಂಬಿನೇಷನ್ ಇದೆ, ಟ್ರೈ ಮಾಡೋಣ. ನೆಕ್ಸ್ಟು ಪೀಝಾ ತಿಂತಾಯಿದ್ದೀವಿ, ಅದು ಕೂಡ ಫ್ರೈಸ್ ಪೀಝಾ ತಿಂತಾಯಿದ್ದೀವಿ. ಇದು ತಿಂದಿರೇನ್ರಿ ನೀವು? ತಿಂದಿಲ್ಲ, ಫಸ್ಟ್ ಟೈಮಾ? ಚುಚ್ಚಿ ಮತ್ತೆ ಫುಲ್ಲಿ ಲೋಡೆಡ್ಡು, ಮೇಲ್ಗಡೆ ಎಲ್ಲ ಸಾಸಸ್ಸು, ಕೆಳಗಡೆ ಇರುತ್ತೆ ಫ್ರೈಸು. ಓ ಏನ್ರಿ ಶುದ್ಧ ಇದೆ ನಿಮ್ಮದು. ಮಸಾಲೆ ಸೇಮು ಡಾಮಿನೋಸ್ ಪಿಜ್ಜಾ ತಿಂದಂಗಾಯಿತು. ಪೆರಿ ಪೆರಿ ಮೇಲ್ಗಡೆ ಎಲ್ಲ ಅವರಿಗೇನೋ ಹಾಕಿರ್ತಾರೆ, ಮಿಕ್ಸ್ಡ್ ಹರ್ಬ್ಸು. ಸೊ ಅದೇ ಫ್ಲೇವರು ಡಾಮಿನೇಟ್ ಮಾಡುತ್ತೆ. ಪ್ಲಸ್ಸು ಮೇಲ್ಗಡೆ ಹಾಕಿರೋ ಸಾಸ್ ನೋಡಿದ್ರೆ ಟೊಮೆಟೊ ಸಾಸ್ ಇರ್ಬೋದು, ಮಯೋನೀಸ್ ಇರ್ಬೋದು, ಎಲ್ಲ ಫುಲ್ಲಿ ಲೋಡೆಡ್ ಯಥೇಚ್ಛವಾಗಿ ಹಾಕಿರ್ತಾರೆ. ಫ್ರೈಸ್ ಕೂಡ ಮಸಾಲೆನಲ್ಲಿ ಕೋಟ್ ಆಗಿರುತ್ತೆ. ಅದು ಲೈಟಾಗಿ ಏನೊಂದು ಲೈಟಾಗಿ ಸ್ವಲ್ಪ ಸಾಲ್ಟಿ ಸ್ಪೈಸಿ ಬರುತ್ತೆ. ಬಟ್ ಮೇಯ್ನಾಗೆ ಆ ಮೇಲ್ಗಡೆ ಹಾಕಿರೋದೇ ಡಾಮಿನೇಟ್ ಮಾಡೋದು, ಅದೇ ಫಸ್ಟು ಬಾಯಿಗೆ ನಿಮಗೆ ಫ್ಲೇವರ್ ಕೊಡೋದು. ಸೊ ಅದಕ್ಕೋಸ್ಕರ ತಿಂದಿದ ತಕ್ಷಣ ನೀವು ಪಿಜ್ಜಾ ತಿಂತಾ ಅಂತಲೇ ಅನ್ಸೋದು. ಸೊ ಇದು ಕೂಡ ಅವರ ಫಾಸ್ಟ್ ಮೂವಿಂಗು. ಇದು ನಾಲ್ಕೈದೇನೋ ಡಿಶಸ್ ಇದೆ ಈ ಥರ ಫುಲ್ಲಿ ಲೋಡೆಡ್ ಫ್ರೈಸು. ಅದರಲ್ಲಿ ಇದು ಮತ್ತು ಇನ್ನೊಂದು ತೊಗೊತೀವಿ, ಅದೆರಡು ಜಾಸ್ತಿ ಒಂದು 100 ಆರ್ಡ್ರ್ ಬಂದರೆ 50 ಆರ್ಡ್ರ್ ಇದೇ ಬರುತ್ತಂತೆ. ಸೊ ಆ ಥರ ನೆಕ್ಸ್ಟ್ ಅದಕ್ಕೆ ಹೋಗೋಣ. ನೀವು ಹೇಳಿ ಹೆಂಗಿದೆ? ಚೆನ್ನಾಗಿದೆ, ಸೇಮ್ ಅದೇ ಹೇಳ್ದಂಗೆ ಡಾಮಿನೋಸ್ ಫ್ಲೇವರ್. ಡಾಮಿನೋಸ್ ಅಲ್ಲ, ಡಾಮಿನೋಸ್ ಬರೀ ಗಾಡಿ ಗುಂಗಲ್ಲೇ ಇದ್ದಾರೆ ಬಾಸು, ಅದಕ್ಕೆ ಮಾತಾಡ್ತಾ ಇಲ್ಲ. ಸೊ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಗ್ಬಿಡುವ. ನೆಕ್ಸ್ಟು ಮೆಕ್ಸಿಕನ್ ಮ್ಯಾಡ್ನೆಸ್ ಫ್ರೈಸು. ಇದು ಕೂಡ ಫುಲ್ಲಿ ಲೋಡೆಡ್ಡು. ಮೆಕ್ಸಿಕನ್ ಹುಚ್ಚು. ಮೆಕ್ಸಿಕನ್ ಹುಚ್ಚು ಬೇರೆ ಎಲ್ಲ ನೋಡಿದ್ರೆ ಅಲಾಪಿನೋಸು ಬಿಟ್ಟು ಜೊತೆಗೆ ಸಾಸ್ ಬೇರೆ ಇದೆ. ಅದು ಬೇರೆ ಸಪ್ರೇಟಾ? ಬೇಡ್ಕೊಂಡು ತಿನ್ನೋಣ ನೋಡೋಣ. ರೈಸ್ ಅಂತಲೇ ಗೊತ್ತಾಗಲ್ಲ. ನಂಗೆ ನೋಡಿ ಎಷ್ಟು ಹೆಂಗಿದೆ, ಫುಲ್ಲು ಸಾಸಸ್. ಅದಕ್ಕಿಂತ ಜಾಸ್ತಿ ಸಾಸಸ್ಸು ಮಯೋನೀಸ್ ಸ್ವಲ್ಪ ಜಾಸ್ತಿ ಇದೆ. ನೆನ್ನೆನೂ ತಿಂದಿದ್ದೆ, ನೆನ್ನೆನೂ ಸೇಮ್ ಟೇಸ್ಟ್. ನೆನ್ನೆ ಬಂದಿದೆ ಇಲ್ಲಿಗೆ. ಇದು ಸ್ವಲ್ಪ ಸ್ಪೈಸಿ, ಅದು ಕಂಪೇರ್ ಮಾಡಿದೆ ಅವಳೇ ತಿಂದಿದ್ದು ಪಿಜ್ಜಾ ಫ್ರೈಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಪೈಸಿ ಲೆವೆಲ್ ಇದೆ ಮೋಸ್ಟ್ಲಿ ಸಾಸಿಂದ. ಮೇಲ್ಗಡೆ ಅಲಪಿನೋಸ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹುಳಿ ಹಾಂ, ಅಲಪಿನೋಸ್ ಇತ್ತು ಅಂದರೆ ಇನ್ನು ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಸೊ ಆಬ್ವಿಯಸ್ಲಿ ಆ ಟ್ಯಾಂಗಿನೆಸ್ ಇದ್ದೇ ಇರುತ್ತೆ. ಇದಕ್ಕೂ ಕೂಡ ಟೊಮೆಟೊ ಬೇಸ್ಡ್ ಸಾಸ್ನ ಹಾಕಿರ್ತಾರೆ ಅದಕ್ಕೋಸ್ಕರ. ಈ ಸೈಡಲ್ಲಿ ಕೊಟ್ಟಿರೋ ಸಾಸೇ ಒಳ್ಳೆ ಮಜಾ ಕೊಡ್ತಾರೆ ಅದು. ಆಹಾ ಅದ್ಭುತ. ಸ್ಪೈಸಿಯಾಗಿ ಏನಾದರೂ ಟ್ರೈ ಮಾಡಬೇಕು ಅಂದರೆ ಇದನ್ನು ಟ್ರೈ ಮಾಡಬೇಕು. ಬಟ್ ಜಾಸ್ತಿ ಸಾಸು ಫುಲ್ಲಿ ಲೋಡೆಡ್ ಇದೆ. ಇನ್ನೊಂದು ಫಾಸ್ಟ್ ಮೂವಿಂಗು ಡಿಶ್ಶು ನಾನು ಹೇಳಿದ್ದು ಎರಡು ಹೇಳಿದ್ನಲ್ಲ, ಒಂದು ಪಿಜ್ಜಾ ಫ್ರೈಸು ಮತ್ತು ಇದು ಮೆಕ್ಸಿಕನ್ ಮ್ಯಾಡ್ನೆಸ್ಸು. ಇವೆರಡು ಜಾಸ್ತಿ ಸೇಲ್ ಆಗುತ್ತೆ. ನನಗೋದಿರೋ ಬಗ್ಗೆ ಇಲ್ಲಿ ವಿಜಯನಗರದಲ್ಲೆಲ್ಲ ಏನೋ ಜಾಸ್ತಿ ಚೀಸ್ ತಿನ್ನೋರು, ಈ ಕ್ರೀಮಿಯಾಗಿ ಇದು ತಿನ್ನೋರು ಜಾಸ್ತಿ ಅನಿಸುತ್ತೆ ಇಷ್ಟಪಡೋರು. ಯಾಕೆಂದರೆ ಎಲ್ಲ ನಾವೆಲ್ಲ ಸ್ವಲ್ಪ ಚೀಸೆಲ್ಲ ಕಮ್ಮಿ ತಿನ್ನೋದು. ಸೊ ಇಲ್ಲಿ ಇದೇ ಜಾಸ್ತಿ ಹೋಗುತ್ತಂತೆ. ನೋಡಿ ಹೆಂಗಿದೆ, ಮೈ ತುಂಬ್ಕೊಂಡಿದೆ ಫುಲ್ಲು ಫ್ರೈಸು. ಒಳ್ಳೆ ಟೇಸ್ಟು ಕನ್ಸಿಸ್ಟೆನ್ಸಿ ಐತೆ. ನೀವು ನೆನ್ನೆ ತಿಂದ್ರಲ್ಲ, ಇದು ಸೇಮ್ ಟೇಸ್ಟಾ? ಮಿಕ್ಸರೆಲ್ಲ ಸೇಮ್ ಇರುತ್ತಲ್ಲ ಅವ್ರದ್ದು. ಹಾಂ. ಆಮೇಲೆ ಇಲ್ಲೇ ಅಂತಲ್ಲ, ಎಲ್ಲೇ ಬ್ರಾಂಚ್ ಇದೆ, ಎಲ್ಲೋದ್ರೂ ನಿಮಗೆ ಸೇಮ್ ಟೇಸ್ಟ್ ಸಿಗುತ್ತೆ. ಸೊ ಯಾಕಂದರೆ ಇದು ರಾ ಮೆಟೀರಿಯಲ್ಸು ಎಲ್ಲ ಇವರೇ ಸಪ್ಲೈ ಮಾಡೋದ್ರಿಂದ, ಒಂದೇ ಕಡೆಯಿಂದ ಹೋಗೋದ್ರಿಂದ ಸೇಮ್ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ಒಂದು 2-3 ತುತ್ತು ತಿಂದಾದ್ಮೇಲೆ ಖಾರ ಜಾಸ್ತಿ ಆಗಿದ್ರು. ಇನ್ನೊಂದಿದೆ ಇಲ್ಲಿ ಇಂಡಿಯಾಗೆ ಸ್ಪೈಸಿ ಎಷ್ಟು ಫ್ರೈಸ್ ಅಂತೆ, ಅದನ್ನು ತಿನ್ನಬೇಕು. ಅದನ್ನು ಲಾಸ್ಟ್ ತಿನ್ನೋಣ ಇಟ್ಕೊಂಡಿದ್ವಿ. ಇದೇ ಸ್ವಲ್ಪ ಖಾರ ನನಗೆ ಹೊಡಿತಾ ಇದೆ ಅಂದರೆ ಅದು ಇನ್ನೆಷ್ಟು ಉರಿಬೋದೋ ಗೊತ್ತಿಲ್ಲ. ಚಾಲೆಂಜ್ ಎಲ್ಲ ಮಾಡಿದ್ರಿ ಇಲ್ಲಿ. ಜೋಲೋ ಚಿಪ್ಗಿಂತನೂ 50% ಜಾಸ್ತಿ ಸ್ಪೈಸಿ ಅಂದರು. ನನಗೆ ಲಾಸ್ಟ್ ಟೈಮ್ ನಾವು ಜೋಲೋ ಚಿಪ್ ಚಾಲೆಂಜ್ ಮಾಡಿದಾಗ ತಿಂದ್ಬಿಟ್ಟು ಹಾಲು ಕುಡಿಬೇಕಾಗಿತ್ತು, ನೀರು ಕುಡಿದ್ಬಿಟ್ಟಿದ್ವಿ. ಮನೆಗೆ ಹೋದ್ಮೇಲೆ ಅದೇ ಎಲ್ಲ ಉರಿ ಎತ್ಕೊಂಡು ಒಳ್ಳೆ ಹಾರ್ಟ್ ಅಟ್ಯಾಕ್ ಆದಾಗ ಆಗೋದು, ಮೈಯೆಲ್ಲ ಸೆಕೆ ಬಂದು. ಸೊ ನೋಡೋಣ, ಇವಾಗ ತಪ್ಪು ಮಾಡಲ್ಲ, ಒಂದು ಅರ್ಧ ಲೀಟ್ರ್ ಹಾಲು ತರಿಸ್ಬಿಡೋಣ ಬ್ರೋ. ಮಿಲ್ಕ್ ಶೇಕ್ ತರಿಸ್ಬಿಡ್ತೀನಿ. ಸೊ ಜಂಪ್ ಮಾಡೋಣ ಇನ್ನೊಂದು ನೆಕ್ಸ್ಟ್ ಡಿಶ್ಗೆ. ನೆಕ್ಸ್ಟು ಬೆಂಕಿ ಫ್ರೈಸ್, ಫೈರಿ ಫ್ರೈಸ್.
ಇಂಡಿಯಾದ ಅತಿ ಖಾರವಾದ ಫ್ರೆಂಚ್ ಫ್ರೈಸ್ನ ತಿಂತಾ ಇದ್ದೀವಿ. ಮೇಲ್ಗಡೆ ಹಾಕಿರೋ ಆ ಪುಡಿ ನೋಡಿದ್ರೇ ಇಲ್ಲಿ ಬಾಯಲ್ಲಿ ನೀರು ಬರ್ತಾಯಿದೆ, ಕಣ್ಣಲ್ಲೂ ನೀರು ಬರ್ತಾಯಿದೆ. ನೋಡಿ 3 ವರ್ಷ ಆಗಿತ್ತು ಹರ್ಷ. ಒಂದು 3 ವರ್ಷದ ಹಿಂದ್ಗಡೆ ತಿಂದಿದ್ದು ಸ್ಪೈಸಿಯೆಸ್ಟ್ ಚಿಪ್ಸು, ಪ್ರಪಂಚದ ಅತಿ ಸ್ಪೈಸಿಯೆಸ್ಟ್ ಚಿಪ್ಸ್ ತಿಂದಿದ್ವಿ, ಜೋಲೋ ಚಿಪ್ಪು ತಿಂದುಬಿಟ್ಟು ಒದ್ದಾಡಿದ್ವಿ. ಈಗ ಫ್ರೈಸ್ ತಿಂತಾಯಿದ್ದೀವಿ, ನೋಡೋಣ. ಸೊ ಈಗ ಅವಾಗಿಂದ ನಾವಿಬ್ಬರೇ ಇದ್ವಿ, ಈಗ ಇದು ಇಬ್ಬರು ಕೈಲಿ ಬೇಡ, ಇನ್ನೊಬ್ಬರನ್ನು ಸೇರಿಸ್ಕೊಳೋಣ. ಯಾಕೆ ನಾವಿಬ್ಬರೇ ಮುಂಚೆನೇ ತಿಂದಿರೋರನ್ನೇ ಕರೆಕ್ತಾ ಇದ್ದೀವಿ. ಕಮಾನ್ ಮಿಸ್ಟರ್ ಬಾನ್ ಬೀಸ್ಟ್ ಬೈಕರ್ ಅಂಕಿ, ಫಸ್ಟ್ ಟೈಮು ನಮ್ಮ ಅನ್ಬಾಕ್ಸ್ ಚಾನಲಲ್ಲಿ ಬರ್ತಾ ಇರೋದು. ಇದು ನಿನಗೆ ಥ್ಯಾಂಕ್ ಯು ಅದು ಕೊಡಿರಿ. ಸೊ ನಾವಿಬ್ಬರೇ ಯಾಕೆ ತಿನ್ನಬೇಕು, ಯಾರು ಇದ್ದಾರೆ ಎಲ್ಲರೂ ಹಾಕೋಣ. ಸೊ ಅವ್ರು ಆಲ್ರೆಡಿ ಒಂದ್ಸಲ ತಿಂದಿದ್ರು, ಈ ಸಲ ಇನ್ನೊಂದ್ಸಲ ತಿನ್ನಿಸ್ತಾ ಇದೀವಿ. ಶ್ಯೂರ್ಸ್ ತಿನ್ನೋಣ. ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳ್ಬಿಡ್ತೀನಿ ಮುಂಚೆ, ಆಮೇಲೆ ಹೇಳೋಕ್ಕಾಗುತ್ತೋ ಇಲ್ವೋ. ಇದರಲ್ಲಿ 3 ಥರ ವರ್ಲ್ಡ್ ಸ್ಪೈಸಿಯಸ್ ಚಿಲ್ಲಿಗಳನ್ನ ಯೂಸ್ ಮಾಡ್ತಾರೆ. ಒಂದು ಗೋಸ್ಟ್ ಪೆಪ್ಪರು, ಕ್ಯಾಲಿಫೋರ್ನಿಯಾ ರೀಪರು, ಮತ್ತು ಇದು ಸ್ಕಾರ್ಪಿಯನ್ ಚಿಲ್ಲಿ. ಈ 3 ಪೌಡರ್ನ ಹಾಕ್ತಾರೆ. ಸೊ ಸರ್ಚ್ ಮಾಡಿ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಚಿಯರ್ಸ್ ಆಗಲೇ ಇಟ್ಕೊಂಬಿಟ್ರು. ಮಾತಾಡ್ಬಿಡಿ. ಒಂಚೂರು ಇದರಲ್ಲಿ ಮಾತಾಡೋಕೆ ಹೋಗ್ಬಾರ್ದು, ನೆತ್ತಿಗೆ ಎತ್ತಿಬಿಟ್ರೆ ಶಿವ ಅರ್ಪಣ ಮಸ್ತು. ಅಪ್ಪ ಇದೇನೋ ಚಾಲೆಂಜ್ ಎಲ್ಲ ಮಾಡಿದ್ರಂತಲ್ಲ ಬ್ರೋ ಇಲ್ಲಿ. ಖಾರ ಪುಡಿ ಹಾಕೊಟ್ಟಂಗಿದೆ ಬ್ರೋ. ಸ್ಟಾರ್ಟ್ ಆಯಿತು ಕುಡಿಯೋಕ್ಕೆ. ಮಾತಾಡ್ಬೇಡ ಅನ್ನಲ್ಲ, ಮಾತಾಡಿದ್ರೆ ನೆತ್ತಿಗೆ ಎತ್ತಿಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಇನ್ನೊಂದು ಪೀಸು, ಸಾಕು ಒಂದ್ರಲ್ಲಿ ಏನೋ ಆಗಲ್ಲ, ಇನ್ನೊಂದು ಪೀಸ್ ತಿನ್ಬೇಕಪ್ಪ. ನೀವು ಮೆಕ್ಸಿಕನ್ನು ಮತ್ತು ಪಿಜ್ಜಾ ಬೇರೆ ಇದ್ರಲ್ಲ, ಓಕೆ ಬ್ರೋ, ಸಾಕು ಬ್ರೋ. ಆಯ್ತು ಇನ್ನೊಂದು ತಿಂತೀನಿ. ಅಪ್ಪ ಆಯ್ತಲ್ಲಪ್ಪ. ಶೀತ ಆಗಿರೋರು ಬಂದರೆ ತಿನ್ನ. ನಾನೇ 3 ತಿಂದಿದ್ದೀನಿ. 3 ತಿಂದ್ರೆ ಒಂದೇ ತಿಂದಿದ್ದು. ಹೌದಾ? ಕ್ಯಾಮ್ರಾ ರೆಕಾರ್ಡಿಂಗ್ ಇದೆ. 3ನೇದು ನಂದು. ಅದ್ರ ಮೇಲೆ ತಿನ್ನೋಕ್ಕಲ್ಲ. ಎಷ್ಟು ಸೇಲ್ ಆಗುತ್ತೆ ಬ್ರೋ ಇದು? ಡೈಲಿ 1-2 ತಿಂತಾರ? ಅಂಥ ಕೆಪಾಸಿಟಿ ಇರೋರು ಯಾರಪ್ಪ ವಿಜಯನಗರದಲ್ಲಿ? ಅಂದರೆ ಒಂದು 10 ಜನ ಬಂದರೆ ಒಂದು ತಿನ್ಬೋದು. ಅಲ್ಲ 100 ಜನ ಬಂದರೆ ಇಬ್ಬರೇ ಅಂತೆ. 2-3 ಪೀಸ್ ತಿಂದರೆ ಹೆಚ್ಚು ಬ್ರೋ. ಆಗ್ತಲ್ಲ, ಸಖತ್ ಖಾರ ಇದೆ. ಬಟ್ ಇವಾಗ ಇದೆಯಲ್ಲ ಇದರದ್ದು ಈ ಚಿಲ್ಲಿದೆಲ್ಲ ಎಫೆಕ್ಟು. ಜ್ಯೂಸ್ ಕುಡಿಯೋಕೆ ತಗೊಂಡು ಹೋಗ್ಬಿಟ್ಟಿರ ಅಷ್ಟೇ ಕತೆ. ಸೇಮು ಇದು ಜೋಲೋ ಚಿಪ್ ತಿಂದಿದ್ರೆ ಆ ತಿಂದಿರೋರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಈ ಫೀಲಿಂಗು. ಹಂಗೆ ಆಗುತ್ತೆ. ಈಗ ನಾಲ್ಗೆ ಈ ಸುಡುತ್ತೆ ಗೊತ್ತಾ, ಬೆಂಕಿ ಹಾಕೊಂಡು ಸುಡೋ ಥರ ಆಗ್ತಾಯಿದೆ ನಾಲ್ಗೆ ಫೀಲಿಂಗು. ಅದು ಹಿಂದ್ಗಡೆಯಿಂದ ಸುಡುತ್ತೆ, ಇಲ್ಲಿಂದ ಸುಡ್ಕೊಂಬರ್ತಾಯಿದೆ, ಮುಂದೆಯಿಂದ ಸುಡ್ತಾರೆ, ತುದಿಯಿಂದ ಕಿವಿ ನೋವು ಸ್ಟಾರ್ಟ್ ಆಯಿತು. ಏನು ಬ್ರೋ ಹಿಂಗೆ ತಿಂತಾ ಇದ್ದೀರಾ ಅನ್ನ ತಿಂದಂಗೆ? ನೋವ್ತಾ ಇಲ್ವಾ ಏನೂ? ಇವರು ಬಾಡಿ ತಡೆಯುತ್ತೆ. ಕ್ಷಮತೆ ಜಾಸ್ತಿ ಇದೆ ಅವ್ರಿಗೆ, ವಯಸ್ಸಾಗಿರೋರು ಅಂಕಲ್ಗೆ. ನಿಂದೇನೋ ನಿಂದು ಭಾರಿ ವಯಸ್ಸು. ಚಿಕ್ಕ ಹುಡುಗರಲ್ಲ, ನಮ್ಗೆ ತಡೆಯೋಕ್ಕಾಗಲ್ಲ. ಅಪ್ಪ ಏನು ಹಿಂಗೆ ತಿಂತಾನೆ ಇದ್ದೀರಾ? ಕಣ್ಣಾಕ್ಬೇಡ್ರ ಆಯ್ತಲ್ಲ ಬ್ರೋ, ಕಿವಿ ನೋದಿದೆ. ಅವ್ರನ್ನೂ ಕರ್ಸ್ಕೊಂಡ್ಬಿಡ್ರಿ, ಇನ್ನೊಬ್ರು ಬಂದರು ಕಂಟೆಸ್ಟೆಂಟು. ಬಂದಿದೆ, ಇನ್ನೊಬ್ರನ್ನ ಹಾಕೊಳ್ಳೋಣ ಆಯ್ತಲ್ಲ. ನನ್ನ ಕೈಲಂತ ಆಗ್ತದೆ. ಇಲ್ಲೇ ಉರಿತಾ ಇದೆ, ಅದಲ್ಲ ಅವ್ರು ಬೇರೆ ಆರ ನೋಡ್ಕೊಂಡು ಕಿವಿಲಿ ಹೊಗೆ ಪುಸ್ ಅಂತ ಹೋಗುತ್ತಲ್ಲ, ಹಂಗಾಗ್ತಾಯಿದೆ. ಬನ್ನಿ ಒಬ್ಬನೇ ಮಗ ಬ್ರೋ. ಕೀರ್ತಿಗೆ ಒಂದು ತಿಂತಾನ. ತಿನ್ನಪ್ಪ, ಒಬ್ಬನೇ ಮಗ ಏನೋ ಮಾಡ್ತಾನೆ. ನಾವು ಎಲ್ಲರೂ ಒಬ್ಬರೇ ಮಕ್ಕಳು. ಇಲ್ಲ ಬ್ರೋ, ಇಬ್ರು. ಹೌದಾ? ಆಮೇಲೆ ಪಂಚಪಾಂಡವ್ರ. ಬಟ್ ಚೆನ್ನಾಗಿದೆ ಟೇಸ್ಟಲ್ಲಿ. ಆದರೆ ನೀವು ಜೋಲೋ ಚಿಪ್ಪು ತಿಂದಿದ್ದೀರಲ್ಲ? ತಿಂದಿಲ್ಲ? ಒಂಥರ ಸ್ಮೆಲ್ಲು, ಅದೊಂಥರ ತಿನ್ನೋಕ್ಕೆ ಮಜಾ ಬರೋಲ್ಲ. ಇದು ತಿನ್ನೋಕೆ ಮಜಾ ಬರ್ತಾ ಇದೆ, ಬಟ್ ಹಂಗೆ ಕೆಲಸ ಕೊಡ್ಬೇಕು. ಜಾಸ್ತಿ ತಿನ್ನೋಕ್ಕಲ್ಲ, ನಾಳೆಗೆಲ್ಲ ಕೆಂಪು ಆಗೋಯ್ತು. ಹಾಯ್ ಹೋಗ್ರಿ. ಸೊ ಯಾರ್ಯಾರಿಗೆ ತಾಕತ್ತಿದೆ, ಇದು ಖಾರನ ತಡಿತೀನಿ, ಈ 1 ಪ್ಲೇಟ್ ಫುಲ್ ತಿಂತೀನಿ ಅನ್ನೋರು ದಯವಿಟ್ಟು ಬಂದು ಚಾಲೆಂಜ್ ತೊಗೊಳ್ಳಿ. ಚಾಲೆಂಜ್ ಅಂತ ಏನಿಲ್ಲ, ಸುಮ್ಮನೆ ತೊಗೊಂಡು ಫ್ರೆಂಡ್ಸ್ ಜೊತೆ ಹಿಂಗೆ ಮಜಾ ಮಾಡ್ಬೋದು. ತಿನ್ನಿಸಿ ಎಲ್ಲರೂ ಕರೆಸಿ. ಇಲ್ಲಿ ಎಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಆರ್ಡ್ರ್ ಹೋಗುತ್ತೆ, ಅದ್ರಲ್ಲಿ ಒಬ್ಬರೋ ಇಬ್ಬರು ಮಾತ್ರ ಇದನ್ನು ತೊಗೊತಾರಂತೆ ವಿಜಯನಗರದಲ್ಲಿ. ಯೋಚನೆ ಮಾಡಿ. ಎಸ್ಪೆಷಲಿ ಚಿಕ್ಕ ಹುಡುಗರು, ಕಾಲೇಜ್ ಸ್ಕೂಲವರೆಲ್ಲ ಇರ್ತಾರಲ್ಲ, ಬಂದ್ಬಿಟ್ಟು ಲಿಟ್ರಲಿ ಒಂದು ಕೈಲಿ ಕೋಲ್ಡ್ ವಾಟ್ರು, ಒಂದು ಕೈಲಿ ಇದು ತಿಂತಾ ಇರ್ತಾರೆ, ಕಣ್ಣೀರು ಬರ್ತಾ ಇರುತ್ತೆ. ಅದೇ ಚಾಲೆಂಜ್ ಇಟ್ಕೊಂಡು ಇದೊಂದು ಲಾಸ್ಟ್ ಪೀಸ್ ಆಗುತ್ತೆ ನನ್ನ ಕೈಲಿ ಅಷ್ಟೇ. ಅದು ಚಿಕ್ಕ ಮಕ್ಕಳಿಗೆ ರೆಕಮೆಂಡ್ ಮಾಡಲ್ಲ, ಬಟ್ ಏನು ಮಾಡೋಕ್ಕಲ್ಲ, ತಿನ್ನಂಗಿದ್ರೆ ತಿನ್ಬೋದು. ಬಟ್ ಸಖತ್ ಖಾರ ಇರುತ್ತೆ. ಕಾಲೇಜ್ ಹುಡುಗರು ವಿತೌಟ್ ಪೇರೆಂಟ್ಸ್ ಇರಲ್ವಲ್ಲ, ಅದಕ್ಕೆ 18 ವರ್ಷ ಮೇಲ್ಪಟ್ಟು ಬಂತೀನಿ. ಅದು ನಾವು ರೆಕಮೆಂಡ್ ಮಾಡೋದು 18 ವರ್ಷದ ಮೇಲ್ಪಟ್ಟವರು ಬಂದು ಟ್ರೈ ಮಾಡಿ. ಚಿಕ್ಕ ಮಕ್ಕಳೆಲ್ಲ ತಿನ್ಬೇಡಿ, ಯಾಕಂದ್ರೆ ಸಖತ್ ಉರಿಯುತ್ತೆ. ತಿಂದು ಆಮೇಲೆ ಉರಿಯುತ್ತೆ. ಇದು ಇವಾಗಲ್ಲ, ಹೊಟ್ಟೆಲಿ ಉರಿಯೋದು. ಭಾಳ ಚೆನ್ನಾಗಿ ತಿಂದವ್ರೆ. ಇವತ್ತು ರಾತ್ರಿ ಇದೆ ನಿಮಗೆ.
ಇದು ಪಕ್ಕ ಹೊಡೆಯುತ್ತೆ, ಆಮೇಲೆ ಹೊಡೆಯುತ್ತೆ ಎಫೆಕ್ಟು. ಈಗ ಒಂದಷ್ಟು ಅರ್ಧ ಲೀಟ್ರು ಹಸಿ ಹಾಲು ನಂದಿನಿ ಹಾಲನ್ನ ಕುಡ್ಕೊಂಡು ಆಮೇಲೆ ಸಿಗ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ಸೊ ಫೈನಲಾಗಿ ಒಂದು ಅರ್ಧ ಗಂಟೆ ಆಯಿತು ಸುಧಾರಿಸ್ಕೊಳಕ್ಕೆ. ಆಮೇಲೆ ಅವ್ರು ಹೋಗ್ಬಿಟ್ಟು ಅಲ್ಲಿಂದ ಬಾದಾಮಿ ಹಾಲು ತೊಗೊಂಬಂದರು, ಸ್ವಲ್ಪ ಹೊಟ್ಟೆ ತಣ್ಣಗಾಯಿತು. ಈಗ ಅದು ಸಾಲಲ್ಲ ಅಂದ್ಬಿಟ್ಟು ಇಲ್ಲಿ ಮೊಹಿತೋ ಇಸ್ಕೊಂಡು ಕುಡಿತಾ ಇದ್ದೀವಿ. ಸೊ ಹೇಗಿತ್ತು ಎಕ್ಸ್ಪೀರಿಯೆನ್ಸು ಹೇಳಿ? ನಾರ್ಮಲ್ ನಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಂದೆ, ಬಾಯ್ದೆಲ್ಲ ಹೋಯ್ತು, ಹೊಟ್ಟೆ ಬೆಳಿಗ್ಗೆ ಗೊತ್ತಾಗುತ್ತೆ. ಇದು ಟೇಸ್ಟು ಬೇರೆ ಡಿಶಸ್ದು. ಬೇರೆದೆಲ್ಲ ಚೆನ್ನಾಗಿದೆ, ಒಂದು ತಿಂದಿದ್ನಲ್ಲ ಮೆಕ್ಸಿಕೋದೆಲ್ಲ ಸೇಮ್ ಟೇಸ್ಟು, ಕನ್ಸಿಸ್ಟೆನ್ಸಿ ಐತೆ. ಜಾಸ್ತಿ ಸಾಸಿ ಮತ್ತು ಚೀಸಿ ತಿನ್ನಬೇಕು ಅಂತಂದರೆ ಬಂದ್ಬಿಡಿ, ಇಲ್ಲ ಚೀಸಿ ಕಮ್ಮಿ ಹಾಕ್ಕೊಡಿ ಅಂದರೂ ಹಾಕ್ಕೊಡ್ತಾರೆ, ಟೆನ್ಷನ್ ಇಲ್ಲ. ಮೇನ್ ಅದು ಬೇಲ್ಪುರಿ ಪಾಪ್ಕಾರ್ನ್ ಅದು ಸಾಕಾಗಿತ್ತು. ಸೊ ನೀವು ಹೇಳಿ, ನೀವು ಎಷ್ಟು ಬಂದಿದ್ದೀರಾ, ನಿಮ್ಗೇನು ಇಷ್ಟ ಆಯ್ತು? ಬ್ರೋ ನಾನು ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀನಿ. ಅಂದರೆ ಲೈಕ್ ಇವಾಗ ನೀವು ಪೆರಿ ಪೆರಿ ಫ್ರೈಸ್ ಇನ್ನೂ ಟೇಸ್ಟ್ ಮಾಡಿ, ಅದು ಇನ್ನೂ ಸಕ್ಕತ್ತಾಗಿರುತ್ತೆ. ಬಟ್ ಇವಾಗ ತಿಂದ್ವಲ್ಲ ಫೈರಿ ಫ್ರೈಸು, ಇದನ್ನೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಬ್ರೋ. ಒಂದು ಇಲ್ಲ 2 ಮ್ಯಾಕ್ಸಿಮಮ್. 2 ತಿಂದಿದ್ದಕ್ಕೆ ನಾವು ಹೋಗಿ ಸ್ಮೂತೆಲ್ಲ ಕುಡ್ಕೊಂಡು ಬಂದ್ವಿ. ಕಷ್ಟ ಎಲ್ಲನೂ ಕಂಪ್ಲೀಟ್ ಮಾಡೋದು. ಬಟ್ ಇಲ್ಲಿ ನಮ್ಮ ರೆಗ್ಯುಲರಾಗಿ ಈಗ ಬೇರೆ ಬೇರೆ ಡಿಶಸ್ ಇದೆಯಲ್ಲ, ಸೊ ಅವೆಲ್ಲ ಸಕ್ಕತ್ತಾಗಿರುತ್ತೆ. ಚೀಸಿ ಜಾಸ್ತಿ ಇರುತ್ತಲ್ಲ, ಸೊ ಅವೆಲ್ಲ ನಿಮ್ಮ ಫೇವ್ರೇಟ್ ಯಾವುದು? ನಮ್ಮ ಫೇವ್ರೇಟ್ ಪೆರಿ ಪೆರಿ. ಎಲ್ಲ ಚೆನ್ನಾಗಿತ್ತು. ಅದೇ ನಾವು ಬರೀ ಅವರ ಸಿಗ್ನೇಚರ್ ಡಿಶ್ಶು ಯಾವುದು ಜಾಸ್ತಿ ಫಾಸ್ಟ್ ಮೂವಿನ ಮಾತ್ರ ತೋರಿಸಿದ್ದು. ಬರ್ಗರಲ್ಲಿ ಚೀಸಿ ಬರ್ಗರು, ಅದು ಬರೀ ಚೀಸೇ, ಆ ಪ್ಯಾಟಿನೇ ಚೀಸು. ಅದು ನೋಡಿದ್ರೆ ಫಸ್ಟ್ ಟೈಮು ತಿಂದಿದ್ದು, ಫಸ್ಟ್ ಟೈಮು. ಅದೊಂದು ಸ್ವಲ್ಪ ಮಸ್ಟ್ ಟ್ರೈ ನೀವೇನೋ ಚೀಸ್ ಲೋವರ್ ಆಗಿದ್ದರೆ. ಇಲ್ಲಾಂದರೆ ಬೇರೆ ಆಪ್ಷನ್ಸು ಇದೆ, ನಾರ್ಮಲ್ ಪ್ಯಾಟಿ ಎಲ್ಲ ಬರೋದು ಅದು ಇದೆ, ಅದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟು ಫ್ರೈಸಲ್ಲಿ ಫುಲ್ಲಿ ಲೋಡೆಡ್ 2 ಟ್ರೈ ಮಾಡಿದ್ವಿ, 2 ಚೆನ್ನಾಗಿತ್ತು. ಪಿಜ್ಜಾ ಫ್ರೈಸು ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು, ಯಾಕಂದರೆ ಸ್ವಲ್ಪ ಆ ಪಿಜ್ಜಾ ತಿಂದಂಗೆ ಫೀಲ್ ಆಗ್ತಾಯಿತ್ತಲ್ಲ, ಅದಕ್ಕೋಸ್ಕರ ಅದು. ಇನ್ನೊಂದು ಮೆಕ್ಸಿಕನ್ದು ಸ್ಪೈಸಿ, ಸ್ವಲ್ಪ ಸ್ಪೈಸಿ ಇತ್ತು. ಬಟ್ ಅದು ಜಾಸ್ತಿ ಲೋಡೆಡ್ಡು, ಜಾಸ್ತಿ ಸಾಸು ಆಮೇಲೆ ಮಯನೀಸು ಇವೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಆ ಥರ ತಿನ್ನೋರ್ಗೆ ಅದು ಸ್ವಲ್ಪ ಖಾರನೂ ಬೇಕು ಅನ್ನೋರಿಗೆ. ಆಮೇಲೆ ಲಾಸ್ಟಲ್ಲಿ ಚಾಲೆಂಜ್ ಮಾಡೋರು ಸ್ವಲ್ಪ ದೊಡ್ಡ ಹುಡುಗರು ಇದ್ದರೆ ಚಾಲೆಂಜ್ ಮಾಡ್ತೀರಾ ಅಂದರೆ ಬಂದು ಟ್ರೈ ಮಾಡಿ. ಇದು ಫೈರಿ ಫ್ರೈಸು ಮಕ್ಕಳೆಲ್ಲ ಮಾಡಿಬಿಡಿ, ಮಕ್ಕಳೆಲ್ಲ ಬರ್ತಾರಂತೆ ಇವ್ರು ಹೇಳಿದ್ರು. ಬಂದು ಕಣ್ಣೆಲ್ಲ ನೀರೆಲ್ಲ ಸುರಿಸ್ಕೊಂಡು ತಿನ್ಬಿಟ್ಟು ಹೋಗ್ತಾರೆ. ಅದು ಪಾಪ ಅವ್ರಿಗೇನೋ ಇದಲ್ಲ ಜೋಶು ಚಿಕ್ಕ ವಯಸ್ಸಲ್ಲಿ. ಅದು ಅಪ್ಪ ಅಮ್ಮದಿರಂಗೆ ಹೇಳ್ದಿರ ಬಂದು ಸ್ಕೂಲಿಂದ ತಿನ್ಕೊಂಡು ಹೋಗೋದು, ಅವೆಲ್ಲ ಮಾಡಬೇಡಿ ಅಷ್ಟೇ. ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಡ್ತೀವಿ ಆಮೇಲೆ ಯೂಟ್ಯೂಬ್ಗೆ. ಮನೇಲಿ ಗೊತ್ತಾದರೆ ಒದೆಗಳು ಬೀಳ್ತವೆ. ಸೊ ಅವೆಲ್ಲ ಮಾಡೋಕ್ಕೋಗ್ಬೇಡಿ. ಮಾಮೂಲಿ ಫ್ರೆಂಡ್ಸು ನಮ್ಮ ಥರ ದೊಡ್ಡವರು ಬಂದುಬಿಟ್ಟು ಫ್ರೆಂಡ್ಸ್ ಜೊತೆ ತಿನ್ಕೊಂಡು ಎಲ್ಲರಿಗೂ ಕಾಟ್ಲೆ ಕೊಟ್ಕೊಂಡು ಹೋಗಿ ಅಂತ ಹೇಳ್ಕೊತ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು. ಆಮೇಲೆ ನಮ್ಮ ಚಾನಲು, ಅವರ ಚಾನಲ್ಲು, ಇವರ ಚಾನಲು, ಎಲ್ಲರ ಚಾನಲ್, ಈಗ ಯಾರ್ಯಾರು ವೀಡಿಯೋದಲ್ಲಿ ಬಂದರೆ ಎಲ್ಲರ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.